ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. మళ్ళీ కర్ణాటకకి వెళ్తున్నాం. అక్కడ చింతామణిలో మళ్ళీ కన్నడ సినిమా ఫంక్షన్కి అటెండ్ అవుతున్నాం. అక్కడి నుంచి మళ్ళీ చెన్నై వెళ్తున్నాం. ఇలా ఈ సినిమాని ನವೆಂಬರ್ 21 ಶುಕ್ರವಾರ ಚಿಂತಾಮಣಿ ನಗರ ಹೊರವಲಯದ ಚಿನ್ನಸಂದ್ರದ ಬಳಿಯ SNR ಬ್ರಿಕ್ಸ್ ಬಳಿ ತೆಲುಗು ಚಲನಚಿತ್ರ ನಟ ಹಾಗೂ ನಂದಮುರಿ ಬಾಲಕೃಷ್ಣ ಅಭಿನಯದ ಅಖಂಡ 2 ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ತೆಲುಗು ಚಲನಚಿತ್ರ ನಟ ನಂದಮುರಿ ಬಾಲಕೃಷ್ಣ, ಕನ್ನಡ ಚಲನಚಿತ್ರ ನಟ ಶಿವರಾಜ್ ಕುಮಾರ್, ದುನಿಯಾ ವಿಜಯ್ ಸೇರಿದಂತೆ ಮತ್ತಿತರ ನಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಈ ಕಾರ್ಯಕ್ರಮ ಶುಕ್ರವಾರ ಸಂಜೆ 5 ಗಂಟೆಗೆ ಆರಂಭವಾಗಲಿದೆ. ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳು ಈಗಾಗಲೇ ಭರದಿಂದ ಸಾಗುತ್ತಿದ್ದು, ಬುಧವಾರ ಬೆಳಗ್ಗೆ ಆಲ್ ಇಂಡಿಯಾ ನಂದಮುರಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಂಬೂರಿ ಸತೀಶ್, ಕರ್ನಾಟಕ ನಂದಮುರಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕಾಂತರಾಜ್, ಚಿಂತಾಮಣಿ ತಾಲೂಕು ನಂದಮುರಿ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷ VN ವೆಂಕಟರಮಣಸ್ವಾಮಿ, ತಾಲೂಕು ಅಧ್ಯಕ್ಷ ಬಾಡಿ ಬಿಲ್ಡರ್ ಶ್ರೀನಿವಾಸ್, ಸುಜಲಾ ಮಂಜು, ನಂಬಿಹಳ್ಳಿ ಮಂಜು, ಅನಂತಪುರ ಜಗನ್, ಮುಳಬಾಗಿಲು ಬಾಲಕೃಷ್ಣ, ಚಿಂತಾಮಣಿ ನಾಗೇಶ್, ಅರಣ್ಯ ಸೇರಿದಂತೆ ಎಲ್ಲ ನಂದಮುರಿ ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಪೂರ್ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, BVM ಕಲ್ಯಾಣ ಮಂಟಪದ ಎದುರು, ಶಿಡ್ಲಘಟ್ಟ ರಸ್ತೆ, ತಿಮ್ಮಸಂದ್ರ, ಚಿಂತಾಮಣಿ. ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ. ಕಾಟನ್, ಖಾದಿ, ಲೆನಿನ್, ಟಿಶ್ಯೂ ಬ್ರಾಕೆಟ್, ಸೆಮಿ ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರಿ, ವೆಂಕಟಗಿರಿ ಸ್ಯಾರೀಸ್, ಚಿರಾಲ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರಿ, ವೆಸ್ಟ್ ಬೆಂಗಾಲ್ ಕಾಟನ್ ಸ್ಯಾರಿ, ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ. ರೈಮಂಡ್ಸ್, ಸಿಯರಮ್, ಕಾಟನ್ ಕದರ್, ಲೆನಿನ್ ರೈಮಂಡ್ಸ್. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್, ಬ್ಲೇಜರ್, ಶೇರ್ವಾನಿ, ಲೆದರ್, ಶೂ ಚಪ್ಪಲಿ, ಧೋತಿ ದೊರೆಯುತ್ತವೆ. ಆರಾಧನಾ ಬೋಟಿಕ್ಸ್, ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷನ್ ವರ್ಕ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 9156567630 9164299236ಗೆ ಸಂಪರ್ಕಿಸಬಹುದು. ಎಲ್ಲ ನಂದಮುರಿ ಬಾಲಕೃಷ್ಣ ಅಭಿಮಾನಿ ಬಂಧುಗಳೇ, ಇವತ್ತಿನ ದಿವಸ ಅಖಂಡ 2 ರಿಲೀಸು ಇಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ ಆಂಧ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ಅಭಿಮಾನಿಗಳು ಅಪೇಕ್ಷೆ ಇತ್ತು. ಅದೇ ಪ್ರಕಾರವಾಗಿ ನಂದಮುರಿ ಬಾಲಕೃಷ್ಣ ಸಾಹೇಬರು ಇವತ್ತು ಶಿವರಾಜ್ ಕುಮಾರ್ ಅವರು ಇಬ್ಬರೂ ದುನಿಯಾ ವಿಜಯ್ ಅವರು ಇಲ್ಲಿಗೆ ಆಗಮಿಸಲಿದ್ದಾರೆ. 21ನೇ ತಾರೀಕು ಸಂಜೆ 5 ಗಂಟೆಗೆ 9 ಗಂಟೆವರೆಗೂ ರಿಲೀಸ್ ಶೋ ಇರುತ್ತೆ. ಆದ್ದರಿಂದ ಎಲ್ಲ ನಂದಮುರಿ ಅಭಿಮಾನಿ ಬಂಧುಗಳು ಹಾಗೂ ಶಿವರಾಜ್ ಕುಮಾರ್ ಅಭಿಮಾನಿ ಬಂಧುಗಳು ಎಲ್ಲರೂ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತ ನಂದಮುರಿ ಅಭಿಮಾನಿಗಳಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ. ಅದರ ಸಲುವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಅಪಾರವಾದಂಥ ಜನಸಂಖ್ಯೆ ಸೇರಲಿದೆ. ಆದರೆ ಈ ಪಾಸ್ ವಿಚಾರಗಳಲ್ಲಿ ಕಳೆದ ಬಾರಿ ಚಿತ್ರನಟರು ಬಂದಾಗ ಪವನ್ ಕಲ್ಯಾಣ್ ಅವರು ಬಂದಿದ್ದರು. ಆವತ್ತಿನ ಸಂದರ್ಭದಲ್ಲಿ ಕೆಲವು ಪಾಸ್ಗಳು ಮೋಸ ಆಗಿತ್ತು. ಇವಾಗ ಆ ಮೋಸ ಆಗೋದು ಬೇಡ. ಎಲ್ಲರೂ ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ಪಾಸ್ ವಿತರಣೆ ಮಾಡ್ತೀವಿ. ಆದರೆ ಆ ಪಾಸನ್ನು ಕಲರ್ ಜೆರಾಕ್ಸ್ ಮಾಡುವಂಥವರು ಇರ್ತಾರೆ. ಅದಕ್ಕೆ ಆ ಪಾಸುಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಇರ್ತಾರೆ. ಕೆಲವರು ಆ ಮಾರಾಟ ಮಾಡತಕ್ಕಂಥವ್ರಿಗೆ ಯಾರೂ ಪ್ರೇರೇಪಣೆ ಕೊಡಬೇಡ್ರಿ, ಯಾರೂ ಅವ್ರ ಹತ್ರ ತೊಗೋಬೇಡ್ರಿ. ಮುಕ್ತವಾಗಿ ಪಾಸ್ ಕೊಟ್ಟವ್ರು ಮಾತ್ರ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು. ಪಾಸನ್ನು ಮಾರಾಟ ಮಾಡೋರ ಹತ್ರ ಯಾರೂ ಪಾಸ್ ತಗೊಂಡಿರಾ ಮೋಸ ಆಗದಿರ ಇರಬೇಕು ಅಂತಲ್ಲಿ ತಮ್ಮ ಅಭಿಮಾನಿಗಳಲ್ಲಿ ಎಲ್ಲರಲ್ಲೂ ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ. ಅದೇ ರೀತಿ ಎಲ್ಲ ಅಭಿಮಾನಿಗಳು ಬಹಳ ಸಕ್ರಮವಾಗಿ ಎಲ್ಲರೂ ನಾವೇ ಒಂದು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ 4 ದಿಕ್ಕುಗಳನ್ನು ನಾವೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಎಲ್ರಿಗೂ ರಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರೂ ಸುರಕ್ಷಿತವಾಗಿ ನಂದಮುರಿ ಬಾಲಕೃಷ್ಣ ಸಾಹೇಬರು ಮತ್ತು ಶಿವರಾಜ್ ಕುಮಾರ್ ಅವರು ಈ ಭಾಗದಲ್ಲಿ ದುನಿಯಾ ವಿಜಯ್ ಅವರು ಈ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಬಹಳ ಯಶಸ್ವಿ ಮಾಡಿಕೊಟ್ರು. ಶಿಸ್ತುಬದ್ಧರಾಗಿ ನಮ್ಮ ಅಭಿಮಾನಿಗಳೆಲ್ಲರೂ, ಕನ್ನಡದ ಅಭಿಮಾನಿಗಳು, ತೆಲುಗು ಅಭಿಮಾನಿಗಳು, ಯಾಕಂದರೆ ನಾವು ಗಡಿ ಭಾಗದಲ್ಲಿರೋದ್ರಿಂದ
ನಂದಮೂರಿ ತಾರಕ ರಾಮಾರಾವ್ ಕಾಲದಿಂದನೂ ಅಭಿಮಾನಿಗಳು ಈ ಭಾಗದಲ್ಲಿ ಇದ್ದೀವಿ. ಆದ್ದರಿಂದ ನಾವು ಕನ್ನಡಿಗರೇ ಆದರೂ ಸಹ ಅಭಿಮಾನತ್ವ ಹೆಚ್ಚಿಗೆ ವಹಿಸಿದ್ದೀವಿ ಅವ್ರ ಮೇಲೆ. ಅದೇ ರೀತಿ ಶಿವರಾಜ್ ಕುಮಾರ್ ಮೇಲೇನೂ ಅಭಿಮಾನ ಐತೆ, ಕನ್ನಡದ ಮೇಲೂ ಅಭಿಮಾನ ಐತೆ. ಎಲ್ಲರೂ ಈ ಭಾಗದಲ್ಲಿ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಫಸ್ಟ್ ಟೈಮ್ ಕನ್ನಡ ಪ್ಯಾನ್ ಇಂಡಿಯಾ ಮೂವಿ ಬಾಲಕೃಷ್ಣ ಅವರು ಮಾಡ್ತಾ ಇದ್ದು ಫಸ್ಟ್ ಟೈಮ್ ಮೂವಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲೆಲ್ಲರಲ್ಲೂ ಕಳಕಳಿಯಿಂದ ವಿನಂತಿ ಮಾಡ್ತಾರೆ. ವಿತೌಟ್ ಪಾಸೂ ಇರ್ತದೆ. ವಿತೌಟ್ ಪಾಸ್ ಅವರು ಬರೋದಕ್ಕೆ ಅವಕಾಶ ಐತೆ, ಪಾಸ್ ಅವ್ರಿಗೂ ಅವಕಾಶ ಐತೆ. ಪಾಸ್ಗಳನ್ನು ಯಾರು ಮಾರಾಟ ಮಾಡಬಾರ್ದು ಅಂತ ಅವರಲ್ಲೂ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಬಟ್ ತಗೊಳ್ಳೋರದು ವಿನಂತಿ ಮಾಡ್ತೀನಿ, ಪಾಸನ್ನು ತಗೊಳಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶವಿಲ್ಲ. ಈ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಮುಕ್ತವಾದಂಥ ಅವಕಾಶ ಐತೆ. ಪಕ್ಷಾತೀತವಾಗಿ ನಂದಮೂರಿ ಅಭಿಮಾನಿಗಳು ಮತ್ತು ಶಿವರಾಜ್ ಕುಮಾರ್, ದುನಿಯಾ ವಿಜಯ್ ಇವರ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. 9:30ವರೆಗೂ ಈ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ వినంతి ಮಾಡ್ಕೊಂತೀವಿ. అందరికీ నమస్కారం. జై బాలయ్య. 21వ తేదీ సాయంకాలం 5 గంటలకు చింతామణి గ్రౌండ్లో ఇక్కడ ఫంక్షన్ చేయడం జరుగుతుంది, ప్రీ ఈవెంట్. దీనికి ముఖ్య అతిథిగా నందమూరి బాలకృష్ణ గారు, శివరాజ్ కుమార్ గారు అందరూ విచ్చేస్తున్నారు. బాలయ్య అభిమానులు ఎంతగానో ఎదురు చూస్తున్న చింతామణి వేదిక కావడం చాలా ఆనందంగా ఉంది. ఈ అఖండ 2 చిత్రం కన్నడలో కూడా వస్తుంది. సో ఇది పాన్ ఇండియా మూవీ. మహారాష్ట్ర, కేరళ, తమిళనాడు, కర్ణాటక ఇలా పలు ప్రాంతాలలో అన్ని రకాల ఏ లాంగ్వేజ్ దాంట్లో వస్తుంది. ఏపీ, తెలంగాణలో కూడా తెలుగులో విడుదలవుతుంది. అన్ని రికార్డులు ఆ రోజు, ఎందుకంటే కోవిడ్ టైంలో అఖండ రిలీజ్ అయ్యి జనాలు బయట రావడమే కష్టమైన తరుణంలో ఒక సూపర్ డూపర్ ఇండస్ట్రీ బ్లాక్ బస్టర్ ఇచ్చారు నందమూరి బాలకృష్ణ గారు. దాన్ని అఖండ 2గా ముందువరుస్తూ ఖచ్చితంగా ఈ చిత్రం ఏ రికార్డు కూడా నిలబడదు. పాత రికార్డులతో సహా రికార్డు బ్రేక్ చేయాలన్నా, రికార్డు క్రియేట్ చేయాలన్నా ఒక్క బాలయ్య బాబుకే చెల్లింది. ఈ ప్రోగ్రాంకు కర్ణాటక, తమిళనాడు, ఆంధ్రప్రదేశ్ మరి ఇతర రాష్ట్రాల నుంచి అందరు అభిమానులు విచ్చేసి కార్యక్రమాన్ని జయప్రదం చేయాలని కోరుతున్నాను. జై బాలయ్య. గట్టిగా మాట్లాడండి. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಜೈ ಕರ್ನಾಟಕ ಮಾತೆ, జై బాలయ్య. ఈరోజు అఖండ 2 21 శుక్రవారం సాయంకాలం 5 నుంచి 9:30కి ఈవెంట్ జరగబోతుంది. నందమూరి బాలకృష్ణ అభిమానులకి ఇది ఒక కళగా నిలిచిపోయింది. ఆ కళని మా సతీష్ రావులు, కాంతారావు గారు చింతామణిలోనే ఈవెంట్ జరపాలని చెప్పేసి చాలా పట్టుదలతో ఈ అభిమానుల కోరిక మేరకు ఎన్నో 45 సంవత్సరాల కళని 21వ తారీఖున అభిమానుల కళని శాశ్వతంగా కళ నిర్వహిస్తున్నారు. దయచేసి ఏమంటే అభిమానులకు ఒకటే చెప్తున్నాము, క్రౌడ్ చాలా ఉంటుంది కాబట్టి అభిమానులు కావచ్చు, పత్రికలు కావచ్చు, పోలీస్ సిబ్బంది కావచ్చు, అందరూ సహకరించి ఎటువంటి తొందర లేకుండా ఈ ప్రోగ్రామ్ని సక్సెస్ చేసి డిసెంబర్ 5వ తారీఖున అఖండ 2ని మళ్ళీ అఖండని మించిపోవాలని చెప్పేసి, చరిత్ర తిరగాలని చెప్పేసి బాలకృష్ణ చెప్తారు డైలాగు, చరిత్ర సృష్టించాలన్నా మేమే, దాన్ని తిరగరాలన్నా మేమే చెప్తుంటారు. ఆ చరిత్రని మళ్ళా సృష్టించిపోతున్నారు. అభిమానులు దయచేసి 21వ తారీఖున అందరికీ సహకరించి అందరినీ బాలయ్య అభిమానులు అంటే క్రమశిక్షణకు మారిపోయారు. అదే క్రమశిక్షణ చింతామణిలో 21వ తారీఖున పొద్దు అందరూ దయచేసి క్రమశిక్షణతో, మనం కాదు మనకు వచ్చే అభిమానులు కానీ ఆడపడుచులు కానీ ప్రజలు కానీ అందరికీ సహకరించాలని చెప్పేసి ఈ సభాముఖంగా పత్రికల బాలకృష్ణ అభిమానుల తరఫున కోరుకుంటాను. ಎಲ್ಲರಿಗೂ ನಮಸ್ಕಾರ. 21/11/2025 ಶುಕ್ರವಾರ ಚಿಂತಾಮಣಿಯಲ್ಲಿ ಅಖಂಡ 2 ಹಬ್ಬ ನಡೀತಾ ಇದೆ. ಇದಕ್ಕೆ ಅಖಂಡ 2 ಸಿನಿಮಾ ಫ್ರೀ ಈವೆಂಟ್ ನಡೀತಾ ಇದೆ. ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರದಿಂದ ಎಲ್ಲ ಅಭಿಮಾನಿಗಳು ಬರ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಹ್ಯಾಟ್ರಿಕ್ ಹೀರೋ
ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಬರ್ತಿದ್ದಾರೆ, ದಿನೇ ವಿಜಯ್ ಅವರು ಬರ್ತಿದ್ದಾರೆ, ಹಾಗೂ ನಿಮ್ಮ ಎಲ್ಲರ ವಿಶ್ವಖ್ಯಾತ ಕಲಾವಿಯ ನಟಸಿಂಹ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣ ಅವರು ಸಹ ನಮ್ಮೆಲ್ಲರ ದೈವ, ನಮ್ಮೆಲ್ಲರ ದೇವರು, ನಮ್ಮ ನಂದಮೂರಿ ಅಭಿಮಾನಿಗಳ ದೇವರಾದಂಥ ಈ ದಿನ ಚಿಂತಾಮಣಿಗೆ ಆಗಮಿಸಿ ಅಖಂಡ 2 ವಿಜಯೋತ್ಸವವನ್ನು ನಡೆಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಇದು ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಅಲ್ಲಿ ದೊಡ್ಡ ಹೆಂಟೆಯರವರು ಆಗಿರ್ಬೋದು, ನಮ್ಮ ಬಾಲೆಯರವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಇತಿಹಾಸವನ್ನು ಬರೆದಂಥ ಚಿಂತಾಮಣಿ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಶುಭಾಶಯಗಳನ್ನು ಹೇಳುತ್ತಾ ಭಾಳ ಸಂತೋಷ ಆಗ್ತಿದೆ. ಈ ದಿನ ಅಂದರೆ ಶುಕ್ರವಾರ ಅಖಂಡ 2 ಫ್ರೀ ಈವೆಂಟ್ ನಡೀತಾ ಇದೆ. ಇದಕ್ಕೆ ಮುಂಚೆ ಕರೋನಾ ಬಂದಂಥ ಕಾಲದಲ್ಲಿ ಅಖಂಡ ಎಂಬ ಚಿತ್ರ ಅಖಂಡವಾಗಿ ಭರ್ಜರಿ ವಿಜಯವನ್ನು ಸಾಧಿಸಿತು. ಇದನ್ನು ಅಖಂಡ 2 ಭಾಗವನ್ನು ಎರಡನ್ನು ಇದು ಮಾಡ್ತಿದ್ದಾರೆ. ಈ ವಿಜಯೋತ್ಸವಕ್ಕೆ ಎಲ್ಲರೂ ಭಾಗವಹಿಸಿ ನಮ್ಮ ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳು, ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ 3 ರಾಷ್ಟ್ರಗಳಿಂದ ಬಂದು ಈ ಕಾರ್ಯಕ್ರಮವನ್ನು ವಿಜಯವಾಗಿ ನೆರವೇರಿಸಬೇಕು ಅಂದ್ಬಿಟ್ಟು ನಂದಮೂರಿ ಬಾಲಯ್ಯ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈ ಕಾರ್ಯಕ್ರಮಕ್ಕೆ ಬರೋರು ಏನು ಪಾಸ್ ಕೊಡ್ತಾರೆ? ಯಾವ ಥರ ಎಲ್ಲರೂ ಬರ್ಬೋದು? ಪಾಸು ಇದೆ, ಪಾಸ್ಗಳು ಕೊಡ್ತಾ ಇದ್ದೀವಿ. ಅಭಿಮಾನಿಗಳೆಲ್ಲರೂ ಬರ್ತಿದ್ದಾರೆ. ಅಭಿಮಾನಿಗಳೆಲ್ಲರಿಗೂ ಅವರವರ ಜಿಲ್ಲೆ ಮತ್ತು ತಾಲೂಕುಗಳಿಂದ ಬರೋಂಥವರಿಗೆ ಪಾಸುಗಳನ್ನ ವಿತರಣೆ ಮಾಡ್ತೀವಿ ಕೂಡ. ಅವರವರ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಇರ್ತಾರಲ್ಲ, ಒಂದು ಎಕ್ಸಾಂಪಲ್ ಚಿಂತಾಮಣಿಯವರಾಗ್ಬೋದು, ಮುಳಬಾಗಿಲಾಗಿರ್ಬೋದು, ಒಂದು ಕೋಲಾರ ಆಗಿರ್ಬೋದು, ಒಂದು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಶಿಡ್ಲಘಟ್ಟ ಆಗಿರ್ಬೋದು, ಬಹಳ ಪ್ರಾಂತಗಳಿಂದ ಬರ್ತಿದ್ದಾರೆ, ಭಾಳ ಜಾಗಗಳಿಂದ ಬರ್ತಿದ್ದ ಅಭಿಮಾನಿಗಳು. ಅವರೆಲ್ಲರಿಗೂ ಯಾವುದೇ ಥರದ ಇದಿಲ್ಲದಾಗೆ ಪಾಸ್ಗಳು ವಿತರಣೆ ಮಾಡ್ತಿದ್ದೀವಿ. ಕಾರ್ಯಕ್ರಮ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಸಂಜೆ 5ರಿಂದ 9 ಗಂಟೆವರೆಗೂ ಇರುತ್ತೆ. ನಿಮ್ಮ ಹೆಸರು ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾಣಗನಹಳ್ಳಿ ಬಾಲಕೃಷ್ಣ ಅಂತ. ನಾನು ಮುಳಬಾಗಿಲು ತಾಲೂಕಿನ NBK ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದೇನೆ. ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ, ಅಭಿಮಾನಿಗಳಿಗೆ. ಅದೇ ರೀತಿ ಪಾತ್ರಿಕೆಯ ಮಿತ್ರರಿಗೆ, ತಮ್ಮಿಂದ ತಾವಿಲ್ಲ ಅಂದರೆ ಯಾವುದೂ ಪಬ್ಲಿಸಿಟಿ ಆಗಲ್ಲ. ದಯವಿಟ್ಟು ಈ ಫಿಲಿಮ್ ಬಗ್ಗೆ ಇದ್ರ ಬಗ್ಗೆ ತಾವು ಎಷ್ಟೋ ಮಾಡ್ತಾಯಿದ್ದೀರ, ಅದಕ್ಕೆ ನಾವು ನಿಮಗೆ ಮೊದಲನೇದಾಗಿ ಅಭಿಮಾನ ತರಪಿನಿಂದ ನಾವು ನಿಮಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಈ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ನಮ್ಮ ಗುರುಗಳು, ನಮ್ಮ ತಂದೆ ಸಮಾರ ಅಣ್ಣ ಅಂತ ನಾನು ಕರೀತೇನೆ ಅವ್ರಿಗೆ. ನನಗೆ ಅವರಂದರೆ ತುಂಬ ಪ್ರೀತಿ. ಬಟ್ ನಿಜವಾಗ್ಲೂ ಅವ್ರ ಪಕ್ಕದಲ್ಲಿದ್ದರೆ ನಾನು ಮಾತಾಡೋಕ್ಕೆ ಒಂಥರ ಇದೆ. ಅದು ನಂಬೂರು ಸತೀಶ್ ಅನ್ನೋರಿಗೆ ನಾನು ಮೊದಲನೇದಾಗಿ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ, ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮ ವೆಂಕಟರಮಣ ಸ್ವಾಮಣ್ಣ ಅವರು, ನಮ್ಮ ಸೇನಣ್ಣ ಅವರು, ಇನ್ನೂ ಅನೇಕ ಜನ ಅವ್ರ ಹೆಸರು ದಯವಿಟ್ಟು ನನಗೆ ಕೆಲವರೆಲ್ಲ ಗೊತ್ತಿಲ್ಲ, ಅನ್ಯತಾ ಭಾವಿಸಬೇಡಿ. ಸೊ ನಾನು ಈ ಕಾರ್ಯಕ್ರಮ ಬಗ್ಗೆ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಇಲ್ಲ. ಏನಂದರೆ ನಾವು ಮುಳಬಾಗಿಲು ತಾಲೂಕಿನಿಂದ NBK ಫ್ಯಾನ್ಸು ಏನಿದೆಯೋ ನಂದಮೂರಿ ಅಭಿಮಾನಿಗಳೆಲ್ಲ ಒಂದು 100 ಕಾರುಗಳಲ್ಲಿ ಒಂದು ರ್ಯಾಲಿ ಮಾಡ್ಕೊಂಡು ಬರಬೇಕಂತ ನಾವು ನಿನ್ನೆಲ್ಲ ಪೂರ್ವಭಾವಿ ಸಭೆ ಸೇರಿದ್ದೇವೆ. ಅದಕ್ಕೆಲ್ಲ ನಮ್ಮ ತಾಲೂಕಿನಲ್ಲಿ ದೊಡ್ಡವರು, ನಮ್ಮ ಚಿನ್ನಪ್ಪನ ಆಗ್ಬೋದು, NT ರಮಣ ಆಗ್ಬೋದು, ಬೈಚಪ್ಪನ ಆಗ್ಬೋದು, ನಮ್ಮ KV ಸುಬ್ರಹ್ಮಣ್ಯಂ ಅಂತ ಅವರು ಆಗ್ಬೋದು, ಇನ್ನೂ ಅನೇಕ ಮಿತ್ರರು ಹರಿ, ಚಿನ್ನಿ, ರಮೇಶ ಇಂಥವರೆಲ್ಲ ಕೈ ಜೋಡಿಸೋಣ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ಪ್ರತಿಯೊಂದು ತಾಲೂಕಿಂದ, ಯಾಕಂದರೆ ಬಾಲಯ್ಯ ಬಾಬು ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನು ಇನ್ನೂ ಹೆಚ್ಚಾಗಿ ಯಶಸ್ವಿ ಮಾಡಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವನ್ ಅವರು, ಶಿವರಾಜ್ ಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ, ದುನಿಯಾ ವಿಜಯ್ ಸರ್ ಅವರು ಬರ್ತಾ ಇದ್ದಾರೆ ಅಂತ ನಮ್ಮ ಕನ್ವೀನರ್ ಕಾಂತಾರಾವ್ ಸರ್ ಅವರು ಹೇಳಿದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಾಗಿ ಬಂದುಬಿಟ್ಟು ಜನಗಳಲ್ಲಿ ಅವರಿಗೆಲ್ಲ ನಾವು ಒಂದು ಅವ್ರನ್ನ ನೋಡಿದ ತಕ್ಷಣ ಅನ್ಬೇಕು ಇಷ್ಟು ಅಭಿಮಾನ ಸೇರಿದ್ದಾರೆ. ಅದಕ್ಕೆಲ್ಲ ನಾವು ಏನು ಏರ್ಪಾಡುಗಳೆಲ್ಲ ಮಾಡ್ಕೊಂಡಿದ್ದೀವಿ. ಅಲ್ಲಿ ಪ್ರತಿಯೊಂದು ಅಭಿಮಾನಿಗಳಲ್ಲಿ ನಾನು ರಿಕ್ವೆಸ್ಟ್ ಏನಂದರೆ, 2 ವೀಲರ್ ಬರೋರು ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ, ಇಬ್ಬರೇ ಬನ್ನಿ, 3 ಜನ ರೈಡ್ ಬರಬೇಡ 2 ವೀಲರ್ಗಳಲ್ಲಿ. ಯಾಕಂದರೆ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಹೀರೋಗಳಿಗೆ ತುಂಬ ಅವ್ರಿಗೆ ನಾವು ನೋವು ಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ಕ್ರಮಶಿಕ್ಷಣೆಯಿಂದ ಸಿನನವರು ಹೇಳ್ದಂಗೆ ಬಾಲಯ್ಯ ಬಾಬು ಅಭಿಮಾನಿಯಿಂದ ಕ್ರಮಶಿಕ್ಷಣೆಗೆ ನಾವು
ಒಂದು ಮಾರುಪೇರು ಅಂತ ಅವರು ಹೇಳಿದ್ರು ಆವಾಗೆ. ಸೊ ಅದೇ ರೀತಿ ನಾವು ನಡ್ಕೋಬೇಕಂತ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಾರ್ಯಾರು ಕೈ ಜೋಡಿಸಿ ಇದು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಭಿಮಾನಿಗಳಿಗೂ 21ನೇ ತಾರೀಕು ಏನು ನಮ್ಮ ನಟಸಿಂಹ ನಂದಮೂರಿ ಬಾಲಕೃಷ್ಣ ಅವರ ಅಖಂಡ ತಾಂಡವಂ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ನಂದಮೂರಿ ಅಭಿಮಾನಿಗಳು ಇಲ್ಲಿಗೆ ಆಗಮಿಸಿ ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅಂತ ತಿಳಿಸ್ತಾ, ಸೌಂಡ್ ಕಂಟ್ರೋಲ್ ಬಿಟ್ಟು ಏ ಸೌಂಡ್ಗೆ ನವ್ತಾನೆ, ಏ ಸೌಂಡ್ಗೆ ನಡುಕ್ತಾನೆ, ನಾಕೆ ತಲೆದು ಕೊಳಕ ಹೂವ ಕೂಡ ಅಂದದು. ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ